ಸೊ ಡಿಫ್ರೆನ್ಸಿಯೇಷನ್ ಅಲ್ಲಿ ಫಸ್ಟ್ ಜನರಲ್ ರೂಲ್ d/dx ಆಫ್ x ಟು ದಿ ಪವರ್ ಆಫ್ n. ಇದ್ರ ಮೀನಿಂಗ್ ಏನು? ಕೊಟ್ಟಿರ್ತಕ್ಕಂಥ ಟರ್ಮ್ ಏನಿದೆಯಲ್ಲ ಅದನ್ನ ನಾವು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿಫ್ರೆನ್ಸಿಯೇಷನ್ ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು. ಓಕೆ, ಸೊ ರೂಲ್ ನೋಡ್ಕೊಳ್ಳಿ. ಪವರ್ ಏನಿರುತ್ತೋ ಅದನ್ನ ಫಸ್ಟ್ ಬರ್ಕೋಬೇಕು. ಓಕೆ, ಎಕ್ಸ್ ಪವರ್ ಅಲ್ಲಿ ಒಂದನ್ನ ಲೆಸ್ ಮಾಡ್ಬೇಕು. ಪವರ್ ಏನಿದೆಯೋ ಆಸ್ ಇಟ್ ಈಸ್ ಬರ್ಕೊಂಡು ಎಕ್ಸ್ ಪವರ್ -1 ಪವರ್ ಅಲ್ಲಿ ಒಂದು -1. ಎಕ್ಸಾಂಪಲ್, d/dx ಆಫ್ ಎಕ್ಸ್ ಪವರ್ 5 ಇದೆ ಅಂತ ಇಟ್ಕೊಳ್ಳೋಣ. d/dx ಆಫ್ ಎಕ್ಸ್ ಪವರ್ 5. ಸೊ ಪವರ್ ಏನಿದೆ ಇಲ್ಲಿ 5. ಎಕ್ಸ್ ಪವರ್ 5 ಅಲ್ಲಿ 1 ಆದ್ರೆ ಎಷ್ಟು? ದಟ್ ಈಸ್ ದ ಆನ್ಸರ್. 5x to the power of 4. Then d/dx of x ಅಂತಾನೆ ಬಂತು ಅಂತಂದ್ರೆ ಇಟ್ ವಿಲ್ ಬಿ 1. d/dx of x ಏನಾಗುತ್ತೆ? 1. Then d/dx of x to the power of 3 ಅಂದ್ರೆ ಏನಾಗುತ್ತೆ? ನೀವ್ ಹೇಳಿ ಏನ್ ಆನ್ಸರ್ ಬರುತ್ತೆ ಅಂತ. 3x ಸ್ಕ್ವೇರ್. 3x ಪವರ್ 2 ಅಥವಾ ಸ್ಕ್ವೇರ್. ಅರ್ಥ ಆಯ್ತಾ? Then d/dx of x ಪವರ್ -6 ಅಂತ ಇತ್ತಪ್ಪ. ಈಗ ಹೇಳಿ, ಆನ್ಲೈನ್ ಸ್ಟೂಡೆಂಟ್ಸ್ ಯೂಸ್ ಚಾಟ್ ಸೆಕ್ಷನ್. ಎವ್ರಿವನ್ ಯೂಸ್ ಚಾಟ್ ಸೆಕ್ಷನ್. ಎಲ್ಲರೂ ಆನ್ಲೈನ್ ಅನ್ನ ಅಟೆಂಡ್ ಮಾಡ್ಕೊತಿದ್ದೀರಲ್ಲ, ಆಫ್ಲೈನ್ ಅವರು ಆಫ್ಲೈನಿಗೆ ಬನ್ನಿ. ಹೇಳಿ, ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಪವರ್ -6. ಯಾ -6 -7 ಗೊತ್ತಾಯ್ತಾ? ಬಿಕಾಸ್ ಇಲ್ಲಿ -6 ಇದೆ. ನೀವು -6 ಅಲ್ಲಿ -1 ಅನ್ನು ಲೆಸ್ ಮಾಡ್ತಾ ಇದ್ದೀರಾ. ವೆನ್ ವಿ ಹ್ಯಾವ್ ಸೇಮ್ ಸಿಂಬಲ್ಸ್ ವಿ ನೀಡ್ ಟು ಆಡ್ ಅಂಡ್ ವಿ ನೀಡ್ ಟು ಪುಟ್ ಎ ಮೈನಸ್ ಸಿಂಬಲ್. ಆಡ್ ಮಾಡಬೇಕು ಮತ್ತೆ ಮೈನಸ್ ಸಿಂಬಲ್ ನ ಬರೀಬೇಕು. ಸೊ ಹಾಗಾಗಿ -7. ಓಕೆ, ದೆನ್ d/dx ಆಫ್ 2x to the power of -4. ಈಗ ಇದನ್ನ ಹೆಂಗೆ ಹೇಳ್ತೀರಾ? ಈಗ ಇಲ್ಲಿ ಎಕ್ಸ್ ಕೋಎಫಿಷಿಯಂಟ್ 1 ಇತ್ತು. ಸೊ 5 into 1 is 5. ಓಕೆ, ಎಕ್ಸ್ ಪವರ್ ಅಲ್ಲಿ 1 ಲೆಸ್ ಮಾಡಿದ್ರೆ 4 ಬಂತು. ಬಟ್ ಇಲ್ಲಿ ಎಕ್ಸ್ ಕೋಎಫಿಷಿಯಂಟ್ ಏನಿದೆ? 2 ಇದೆ. ಸೊ ಈಗ ಏನಂತ ಬರೀಬಹುದು ನಾನು? ಎಕ್ಸಾಕ್ಟ್ಲಿ. ಸೊ ಇಲ್ಲಿ ಪವರ್ ಏನಿದೆ ಅದನ್ನ ಇಲ್ಲಿ ಮಲ್ಟಿಪ್ಲೈ ಮಾಡ್ಬೇಕಲ್ವಾ? ಇಲ್ಲೆಲ್ಲ 1 ಇತ್ತು. ಸೊ ಡೈರೆಕ್ಟ್ ಆಗಿ ನಾವು ಪವರ್ ಆಸ್ ಇಟ್ ಈಸ್ ಬರ್ಕೊಂಡ್ವಿ. ಬಟ್ ಇಲ್ಲೇನಿದೆ? 2 ಇದೆ. ಸೊ ವಾಟ್ ಈಸ್ -4 into 2? -8. So -8 x power what? ಅರ್ಥ ಆಗಿದೆಯಾ? ಎಸ್. ಓಕೆ, ದೆನ್ d/dx ಆಫ್ x ಪವರ್ -1 ಡಿವೈಡೆಡ್ ಬೈ 2 ಅಂತ ಇದ್ರೆ ಏನಾಗುತ್ತೆ? ಸೇಮ್ ರೂಲು. ಈಗ ಏನ್ ಜನರಲ್ ರೂಲ್ ಇದೆಯೋ ಸೇಮ್ ಏನಾಗುತ್ತೆ? ಆನ್ಲೈನ್ ಅವರು ಯೂಸ್ ಚಾಟ್ ಸೆಕ್ಷನ್. ಎವ್ರಿವನ್ ಬೋರ್ಡ್ ಕಾಣಿಸ್ತಾ ಇದೆ ಅಲ್ವಾ? ಎಸ್, d/dx ಆಫ್ x ಪವರ್ -1/2 ಅಂತ ಕೇಳ್ತಾ ಇದ್ದೀನಿ. ಏನಾಗುತ್ತೆ? ಎಸ್, ಯೂಸ್ ಚಾಟ್ ಸೆಕ್ಷನ್. ಎವ್ರಿವನ್ ಪ್ಲೀಸ್ ಯೂಸ್ ಚಾಟ್ ಸೆಕ್ಷನ್. ಲಾಸ್ಟ್ ಟೈಮ್ ಕೊಟ್ಟಿರೋ ಟೆಸ್ಟ್ ಇಂದು ಆನ್ಸರ್ ಬರೆದ್ಬಿಟ್ಟು ಕಳಿಸಿ ಅಂತ ಹೇಳಿದೀನಿ. ನಾನೇ ಯೂಟ್ಯೂಬ್ ವಿಡಿಯೋ ಕೂಡ ಶೇರ್ ಮಾಡಿದೀನಿ, ಸಾಲ್ವ್ ಮಾಡಿರೋದು ನೋಡ್ಕೊಂಡು ಬರೆದ್ಬಿಟ್ಟು ಕಳಿಸ್ರಿ ಅಂತಂದು. ಎಸ್, ಥಿಂಕ್ ಅಂಡ್ ಆನ್ಸರ್. ಇಲ್ಲಿ -1/2 ಅಂತ ಇದೆ. ಜನರಲ್ ರೂಲ್ ಪ್ರಕಾರ ಏನಪ್ಪಾ? ಪವರ್ ಏನಿದೆಯೋ ಅದನ್ನ ಬರ್ಕೋಬೇಕಲ್ವಾ? ಸೊ ವಾಟ್ ಈಸ್ ದ ಪವರ್ ಹಿಯರ್? ಪವರ್ ಏನಿದೆ ಇಲ್ಲಿ? -1/2. So I will write -1/2 as it is. ಓಕೆ, ದೆನ್ ಇಲ್ಲಿ ಎಕ್ಸ್ ಇದೆ, ಎಕ್ಸ್ ಬರ್ಕೋತೀರಾ. ಪವರ್ ಅಲ್ಲಿ ಒಂದು ಲೆಸ್ ಆಗ್ಬೇಕಲ್ವಾ? ಸೊ -1/2 -1. ವಾಟ್ ಈಸ್ -1/2 -1? ಸಾಲ್ವ್ ಮಾಡಿ. -1/2 -1 ಹೇಳ್ಕೊಟ್ಟಿದ್ದೀನಲ್ಲ, 2 ನ ಇಲ್ಲಿ ಮಲ್ಟಿಪ್ಲೈ ಮಾಡ್ಕೋಬೇಕು. 2 1s 2. -1 -2 ಅಂತಂದ್ರೆ ಏನು? -3/2 ಅಲ್ವಾ? ಎಸ್, ದಟ್ ಈಸ್ ದ ಆನ್ಸರ್. ಇದನ್ನ ನೀವೇನಂತ ಬರ್ಕೋಬಹುದು? -1/2 x ಪವರ್ -3 ಡಿವೈಡೆಡ್ ಬೈ 2. ಅರ್ಥ ಆಯ್ತಾ? ಅರ್ಥ ಆಯ್ತಾ ಇಲ್ವಾ? ಆರ್ ಎಲ್ಸ್ -1 divided by
2 ಇಂಟು ಎಕ್ಸ್ ಪವರ್ 3/2 ಅಂತ ಬರೀಬಹುದು. ಇಲ್ಲಿ ನ್ಯೂಮರೇಟರ್ ಅಲ್ಲಿ ಇದೆ ಅಲ್ವಾ -3/2, ಡಿನಾಮಿನೇಟರ್ಗೆ ಹೋಯ್ತು ಅಂತಂದ್ರೆ ಅದೇನಾಗುತ್ತೆ +3/2 ಆಗುತ್ತೆ. ಅರ್ಥ ಆಯ್ತಾ? ಇಲ್ಲಿ ಡಿನಾಮಿನೇಟರ್ ಅಲ್ಲಿ ಇರೋದು ನ್ಯೂಮರೇಟರ್ ಬಂತು ಅಂದ್ರೆ ಏನಾಗುತ್ತೆ ಮೈನಸ್ ಆಗುತ್ತೆ. ಆ ಪವರ್ಸ್ ಅಲ್ಲಿ ಸಿಂಬಲ್ಸ್ ಮಾತ್ರ ಚೇಂಜ್ ಆಗುತ್ತೆ ಅಷ್ಟೇನೆ. ಗೊತ್ತಾಯ್ತಾ? ಇಷ್ಟು ಬರ್ಕೊಳ್ಳಿ. ಗುಡ್, ಒಬ್ರಾದ್ರೂ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರಿ. ಫಾಸ್ಟ್ ಆಗಿ ಬರ್ಕೊಳ್ಳಿ. ಇದನ್ನ ನೀಟಾಗಿ ಅಬ್ಸರ್ವ್ ಮಾಡಿ. ತುಂಬಾ ಸಲ ಈ ತರ ಬರ್ತಾ ಇದೆ. ಇದೆಲ್ಲ ಸಿಂಪಲ್, ನೀವು ಇದನ್ನ ಈಸಿ ಮಾಡ್ಬಿಡ್ತೀರಾ. ಬಟ್ ಈ ತರದ್ರಲ್ಲಿ ಕನ್ಫ್ಯೂಷನ್ ಮಾಡ್ಕೊತೀರಾ ಅಂದ್ಬಿಟ್ಟು ಈ ತರದಲ್ಲಿ ಜಾಸ್ತಿ ಕೇಳ್ತಾ ಇದಾರೆ. ಆಯ್ತಾ? ಆನ್ಲೈನ್ ಅವ್ರು ಬರ್ಕೊಂಡ್ರ? ಯೂಸ್ ಚಾಟ್ ಸೆಕ್ಷನ್. ಎಸ್, ಪ್ಲೀಸ್ ಯೂಸ್ ಚಾಟ್ ಸೆಕ್ಷನ್. ಬರ್ದಿದ್ರೆ ಎಸ್ ಅಂತ ಕಮೆಂಟ್ ಹಾಕಿ. ಮಾದೇಶ್, ಚಂದನ್, ವಿದ್ಯಾ, ದರ್ಶನ್, ಎಸ್ ಅಜಯ್, ಯೂಸ್ ಚಾಟ್ ಸೆಕ್ಷನ್. ಬ್ಲೂ ಬ್ಲಾಕ್ ಪೆನ್ ಯೂಸ್ ಮಾಡಿ. ಎವ್ರಿ ಟೈಮ್ ರಿಪೀಟ್ ಮಾಡ್ಬೇಕಾ ಸೇಮ್ ಥಿಂಗ್ ನ? ನಿಮಗೆ ಕಷ್ಟ ಆಗೋದು, ನಮ್ಗೇನಲ್ಲ. ನಾವ್ ಹೇಳಿದ್ ಫಾಲೋ ಮಾಡ್ಲಿಲ್ಲ ಅಂದ್ರೆ ಅಟ್ ದ ಎಂಡ್ ಆಫ್ ದ ಡೇ ನಿಮಗೆ ಎಫೆಕ್ಟ್ ಆಗುತ್ತೆ. ಆಮೇಲೆ ನೀವೇನ್ ಹೇಳ್ತೀರಾ, ಮ್ಯಾಮ್ ಏನು ಮಾಡ್ಸಿರ್ಲಿಲ್ಲ ಅಂತ ನಮ್ಮ ಮೇಲೆ ಎತ್ತಾಕ್ಬಿಡೋದು. ಹೇಳಿದ್ ಫಾಲೋ ಮಾಡಿದ್ರೆ ರ್ಯಾಂಕಿಂಗು ತುಂಬಾನೇ ಚೆನ್ನಾಗಿ ಬರುತ್ತೆ. ಸೊ ಪ್ಲೀಸ್ ಹೇಳಿದ್ ಫಾಲೋ ಮಾಡಿ. ಸೊ ನೀವು ಪಕ್ಕದಲ್ಲಿ ನೋಡ್ಕೊಂಡ್ ಬರ್ಕೊಳ್ಳಿ ಏನಾದ್ರು ಬಿಟ್ಟಿದ್ರೆ. ಸೊ ಇದು ಜನರಲ್ ರೂಲ್. ಓಕೆ, ನೆಕ್ಸ್ಟ್ ಡಿಫ್ರೆನ್ಸಿಯೇಷನ್ ಫಾರ್ಮುಲಾ. d/dx of 1 divided by x power n is equal to d/dx of 1 divided by x power n is equal to minus n divided by x power n plus 1. Minus n divided by x power n plus 1. Okay, example. d/dx of 1 divided by x power 7 ಇದೆ ಅಂತ ಇಟ್ಕೊಳ್ಳೋಣ. 1 divided by x power 7 ಇದೆ ಅಂತ ಇಟ್ಕೊಳ್ಳೋಣ. ಸೊ ಇದ್ರ ಪ್ರಕಾರ ಬರೆದ್ರೆ ಏನಾಗುತ್ತೆ? -7 divided by x power 7 plus 1 ಏನು 8. ಅರ್ಥ ಆಯ್ತಾ? ಈಗ ಅದೇ d/dx of 1 divided by x ಇತ್ತು ಅಂತಂದ್ರೆ ಏನಾಗುತ್ತೆ? ಈಗ ಇಲ್ಲಿ ಪವರ್ ಏನಿಲ್ಲ ಅಂದ್ರೆ ಏನಿರುತ್ತೆ? 1 ಅಂತ ಇದ್ದೇ ಇರುತ್ತಾ? ಸೊ n ಪ್ಲೇಸ್ ಅಲ್ಲಿ ನಾನು ಏನ್ ಬರಿಬೇಕು? 1 ಬರಿಬೇಕು. ಸೊ -1 divided by x power 2. ಎಕ್ಸಾಕ್ಟ್ಲಿ. ಗೊತ್ತಾಯ್ತಾ? ಎಸ್. ಸೊ ಹಾಗಾದ್ರೆ ನೀವು ಇದಕ್ಕೆ ಹೇಳಿ d/dx of 2 divided by x power 4. Use chat section, online students. Use chat section. Everybody. ಗಾನವಿ, ಇದಕ್ಕೆ ನೀವು ಹೇಳಿ. ಈಗ ನಾನು ಇಲ್ಲಿ ಪವರ್ 1 ಇತ್ತು, ಸೊ ಡೈರೆಕ್ಟ್ ಆಗಿ ನಾನು ಏನ್ n ಇತ್ತು ಅದನ್ನ ಬರೆದ್ಬಿಟ್ಟೆ. ಬಟ್ ಇಲ್ಲಿ ಪವರ್ 1 ಇಲ್ಲ, 2 ಇದೆ. ಗೆಸ್ ಮಾಡಿ.
ಕರೆಕ್ಟ್ ಕರೆಕ್ಟ್ ಎಕ್ಸಾಕ್ಟ್ಲಿ. ಓಕೆ, ಸೊ ಇಲ್ಲಿ 1 ಇತ್ತು, ಸೊ ಹಾಗಾಗಿ ಜಸ್ಟ್ 7 ಇಂಟು 1 ಈಸ್ 7 ಅಂತ ಬರೆದ್ಬಿಟ್ಟು ಮೈನಸ್ ಸಿಂಬಲ್ ಹಾಕ್ಬಿಟ್ಟು ಬರೆದ್ಬಿಟ್ವಿ. ಬಟ್ ಇಲ್ಲಿ ಏನಂತ ಇದೆ 4 ಅಂತ ಇದೆ ಅಲ್ವಾ, ಸೊ 4 2 8 ಅಕಾರ್ಡಿಂಗ್ ಟು ಫಾರ್ಮುಲಾ ಮೈನಸ್ ಸಿಂಬಲ್ ನಾವು ಬರೀಲೇಬೇಕು. ಸೊ ಹಾಗಾಗಿ -8 ಡಿವೈಡೆಡ್ ಬೈ ವಾಟ್, x ಟು ದಿ ಪವರ್ 5. ಅರ್ಥ ಆಗಿದ್ಯಾ? ಸೊ ಒನ್ ಮೋರ್, dy dx ಆಫ್ -4 ಡಿವೈಡೆಡ್ ಬೈ x ಟು ದಿ ಪವರ್ -3. ಇವಾಗ ಹೇಳಿ ಆನ್ಸರ್ ಏನ್ ಬರುತ್ತೆ ಅಂತ. ಥಿಂಕ್, ಲಾಜಿಕ್ ಏನಿದೆ ಎಲ್ಲ ಕಣ್ಮುಂದೆನೆ ಇದೆ, ನೋಡ್ಬಿಟ್ಟು ಜಸ್ಟ್ ಅಪ್ಲೈ ಮಾಡಿ. ತಪ್ಪಾದ್ರೂ ಪರವಾಗಿಲ್ಲ, ಬಾಯ್ ಬಿಟ್ಟು ಮಾತಾಡಿ ಕ್ಲಾಸಲ್ಲಿ. ಕರೆಕ್ಟ್ ಹೇಳಿ ಹೇಳಿ. 7 by x. ಓಕೆ, ನಿಮ್ದು ಆನ್ಸರ್ ಇದು ಅರ್ಥ ಆಗಿದೆ ಅಲ್ವಾ? ಅದೇ ತರ ಇದನ್ನ ಅಪ್ಲೈ ಮಾಡಿ. ಮೈನಸ್ ಕರೆಕ್ಟ್. ಹೇಗೆ ಅಂತ ಹೇಳ್ತೀನಿ ಕೇಳಿ. ಇಲ್ಲಿ ಪವರ್ n ಇದೆ ಅಲ್ಲ, ಮೀನ್ಸ್ n ಏನಿದೆ ಅದು ಬರ್ಕೋಬೇಕಲ್ವಾ. ನಮ್ಗೆ ಇಲ್ಲಿ n ಏನಿದೆ -3 ಇದೆ. ದಿಸ್ -3 ಇಂಟು ದಿಸ್ -4, -3 ಇಂಟು -4 ಏನು ಏನಾಗುತ್ತೆ? +12 ಡಿವೈಡೆಡ್ ಬೈ x ಪವರ್ -3 + 1. ಅಕಾರ್ಡಿಂಗ್ ಟು ಫಾರ್ಮುಲಾ ಏನು n+1 ಅಲ್ವಾ. ವಾಟ್ ಈಸ್ -3 + 1? -2. ಅರ್ಥ ಆಯ್ತಾ? ಸೊ ಇನ್ನೂ ಒಂದ್ ಮೆಥಡ್ ಹೇಳ್ಬೇಕಪ್ಪ ಅಂತಂದ್ರೆ, ನಾನು ಅವಾಗ್ಲೇ ಹೇಳ್ದಂಗೆ ಡಿನಾಮಿನೇಟರ್ ಅಲ್ಲಿ ಇರ್ತಕ್ಕಂಥ ಮೈನಸ್ ನ್ಯೂಮರೇಟರ್ ಶಿಫ್ಟ್ ಆದ್ರೆ ಏನಾಗುತ್ತೆ, ಪ್ಲಸ್ ಆಗುತ್ತೆ ಅಂತ ಹೇಳಿದ್ದೀನಿ ಅಲ್ವಾ. ಸೊ ಪ್ಲಸ್ ಆದ್ರೆ ಏನಾಗುತ್ತೆ, x ಪವರ್ 3 ಆಗುತ್ತೆ. ಆಮೇಲೆ ಇಲ್ಲೊಂದು ಮೈನಸ್ ಸಿಂಬಲ್ ಬರಿಬೇಕು. ಓಕೆ, ಸೊ -4 x to the power of 3. So what is the differentiation of -4 x to the power of 3? ಏನಾಗುತ್ತೆ? ಕರೆಕ್ಟ್, -12 x to the power. ಈಗ ಇದನ್ನೇ ನಾನು ಈ ತರ ಬರೆದ್ರೆ ಇದು ಸೇಮ್ ಆಗುತ್ತೆ ತಾನೆ. ಡಿನಾಮಿನೇಟರ್ ಕಳಿಸ್ಕೊಂಡ್ರೆ x ಪವರ್ 2 ನ ಡಿನಾಮಿನೇಟರ್ ಕಳಿಸ್ಕೊಂಡ್ರೆ x to the power of -2 ಆಗುತ್ತೆ ಅಲ್ವಾ. ಸೊ ಈ ತರನಾದ್ರೂ ಮಾಡ್ಬೋದು, ಈ ತರನಾದ್ರೂ ಮಾಡ್ಬೋದು. ಅರ್ಥ ಆಯ್ತಾ? ಒಟ್ನಲ್ಲಿ ಏನು, ಡಿನಾಮಿನೇಟರ್ ಇರೋದು ನ್ಯೂಮರೇಟರ್ ಹೋಯ್ತು ಅಂತಂದ್ರೆ ಅದೇನಾಗುತ್ತೆ, ಮೈನಸ್ ಇದ್ರೆ ಪ್ಲಸ್ ಆಗುತ್ತೆ, ಪ್ಲಸ್ ಇದ್ರೆ ಮೈನಸ್ ಆಗುತ್ತೆ. ಅದನ್ನ ಪರ್ಫೆಕ್ಟ್ ಮಾಡಿಸ್ತಿದ್ದೀನಿ ಅಷ್ಟೇ. ಓಕೆ, ಬರ್ಕೊಡಿ. ಆಯ್ತಾ? ಮಾಡ್ಬೋದಾ? ಇವಾಗ ಏನ್ ಫಾರ್ಮುಲಾಸ್ ಕಲಿತಿರಲ್ಲ, ಇದು ಎಂಟೈರ್ ಚಾಪ್ಟರ್ ಡಿಫ್ರೆನ್ಸಿಯೇಷನ್ ಬೇಕೇ ಬೇಕು, ರೈಟ್? ಸೊ ಇವಾಗ ಏನ್ ಕಲಿತಿರೋ ಕರೆಕ್ಟ್ ಒನ್ ಟೈಮ್ ಕಲ್ತ್ಬಿಟ್ರೆ ಸಾಕು, ಪದೇ ಪದೇ ಓದೋ ಅವಶ್ಯಕತೆ ಇಲ್ಲ. ಆಮೇಲೆ ಟ್ರಿಗ್ನಾಮಿಟ್ರಿನ ಲಾಸ್ಟ್ ಏನ್ ಟ್ರಾನ್ಸ್ಫಾರ್ಮೇಶನ್ ಫಾರ್ಮುಲಾಸ್ಗಳು, ಆಫ್ ಆಂಗಲ್ ಫಾರ್ಮುಲಾಸ್ಗಳು ಡಿಸ್ಕಷನ್ ಮಾಡಿದೀವಲ್ವಾ, ಪ್ರಾಡಕ್ಟ್ ಅಂಡ್ ಸಮ್ ಲಾಸ್ಟ್ ಅಲ್ಲಿ ಡಿಸ್ಕಷನ್ ಮಾಡಿದೀವಲ್ಲ, ನೆನಪಿದೆಯಲ್ವಾ? sin x ಇಂಟು ಕಾಸ್ ಎಕ್ಸ್ ಬಂದಾಗ ಯಾವ ತರ, ಕಾಸ್ ಎಕ್ಸ್ ಇಂಟು ಸೈನ್ ಎಕ್ಸ್ ಬಂದಾಗ ಯಾವ ತರ, ಆ ಫಾರ್ಮುಲಾಗಳಲ್ಲಿ ರಿಪೀಟೆಡ್ ಪ್ರಾಕ್ಟೀಸ್ ಮಾಡಿ. ಬಿಕಾಸ್ ಫ್ರಮ್ ದೋಸ್ ಫಾರ್ಮುಲಾಸ್ ಓನ್ಲಿ ಯು ವಿಲ್ ಗೆಟ್ 4 marks. ಓಕೆ, ಟ್ರಿಗ್ನಾಮೆಟ್ರಿಯಲ್ಲೇನೆ 2 marks ಬಂದ್ಬಿಡುತ್ತೆ ಅದರಿಂದ. ಮತ್ತೆ ಅದನ್ನ ಯೂಸ್ ಮಾಡ್ಕೊಂಡು ಈ ಡಿಫ್ರೆನ್ಸಿಯೇಷನ್ ಅಲ್ಲೂ ಯೂಸ್ ಮಾಡ್ಕೋತೀವಿ ಸೇಮ್. ಸೊ ಅದನ್ನ ಕರೆಕ್ಟ್ ಆಗಿ ಫೋಕಸ್ ಮಾಡಿದ್ರೆ 4 marks ಬಂದ್ಬಿಡುತ್ತೆ.
ದೆನ್ ನೀವು ಇಲ್ಲಿ ಏನ್ ಡಿಫ್ರೆನ್ಸಿಯೇಷನ್ ಇಂಟಿಗ್ರೇಷನ್ ಕಲಿತೀರಾ ಇಂಜಿನಿಯರಿಂಗ್ ಅಲ್ಲಿ ನಿಮಗೆ ತುಂಬಾ ಈಸಿ ಆಗುತ್ತೆ ಮ್ಯಾಥಮೆಟಿಕ್ಸ್. ಅವಾಗ ನೀವು ಕೋಚಿಂಗ್ ಸೆಂಟರ್ಗಳು ಸೇರ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಫ್ರಾಂಕ್ ಆಗಿ ಹೇಳ್ತಾ ಇದ್ದೀನಿ, ಕಾಲೇಜ್ಗಳಲ್ಲಿ ಯಾರು ನಿಮಗೆ ಈ ತರ ಕುಂದ್ರಿಸ್ಕೊಂಡ್ಬಿಟ್ಟು ಡಿಫ್ರೆನ್ಸಿಯೇಷನ್ ಅಂದ್ರೆ ಹಿಂಗೆ, ಇಂಟಿಗ್ರೇಷನ್ ಹಿಂಗೆ ಅಂತ ಹೇಳಲ್ಲ. ಎಲ್ಲ ಅವ್ರ ಪಾಡಿಗೆ ಅವರು PPT ಡಿಸ್ಪ್ಲೇ ಮಾಡ್ಕೋತಾರೆ. ಅದು PPT ಅಲ್ಲಿ ಸುಮ್ಮನೆ ಹಿಂಗೆ ಸ್ಕ್ರೋಲ್ ಮಾಡ್ತಾರೆ, ನಿಮಗೆ PDF ಗಳು ಫಾರ್ವರ್ಡ್ ಮಾಡ್ತಾರೆ. ನೀವೇ ಓದ್ಕೋಬೇಕು, ನೀವೇ ಬಂದು ಬರಿಬೇಕು. ಓಕೆ, ಅದರಲ್ಲೇ ಡಿಪ್ಲೊಮಾ ಸ್ಟೂಡೆಂಟ್ಸ್ ನ ಕೇರೆ ಮಾಡೋದಿಲ್ಲ ಅವರು. ಸೊ ಇಲ್ಲೇನೆ ಡಿಫ್ರೆನ್ಸಿಯೇಷನ್ ಇಂಟಿಗ್ರೇಷನ್ ಚೆನ್ನಾಗಿ ಕಲೀರಿ. ಆಮೇಲೆ M3 M4 ಕೆಲವೊಂದು ಕಾಲೇಜಸ್ ಅಲ್ಲಿ M4 ತೆಗ್ದುಬಿಟ್ಟಿದ್ದಾರೆ. GSSS ಅಲ್ಲಿ ಏನೋ ಇರಬೇಕು, ಈಗ ಒಟ್ಟಲ್ಲಿ ತೆಗ್ದಿದ್ದಾರೆ. M3 ಅಂತೂ ಇದ್ದೇ ಇರುತ್ತೆ. ಕೆಲವೊಂದ್ ಕಡೆ M1 M2 ಇದೆ. ಓಕೆ, ಬ್ಯಾಕ್ಲಾಗ್ ಒನ್ ಟೈಮ್ ಆಯ್ತು ಮ್ಯಾಥ್ಸ್ ಅಂತಂದ್ರೆ ನೀವು ಇಂಜಿನಿಯರಿಂಗ್ ಮುಗಿದ್ರು ಅದು ಮುಗ್ದಿರೋದಿಲ್ಲ. ಸೊ ಕೇರ್ಫುಲ್ ಆಗಿ ಇಲ್ಲೇ ಕಲ್ತ್ಬಿಡಿ ಬೇಸಿಕ್ಸ್. ದ ನೆಕ್ಸ್ಟ್ ಡಿಫ್ರೆನ್ಸಿಯೇಷನ್ ಆಫ್ ಮೀನ್ಸ್ d/dx ಆಫ್ ಕಾನ್ಸ್ಟೆಂಟ್ ಏನಾಗುತ್ತೆ? ಡಿಫ್ರೆನ್ಸಿಯೇಷನ್ ಆಫ್ ಎ ಕಾನ್ಸ್ಟೆಂಟ್ ನಂಬರ್ ಅಥವಾ ಎನಿಥಿಂಗ್ ಏನಾಗುತ್ತೆ? 0 ಏನಾಗುತ್ತೆ? 0. ಎಕ್ಸಾಂಪಲ್ d/dx ಆಫ್ 1000 ಏನಾಯ್ತು? 0. d/dx ಆಫ್ a is also a 0. Is also a 0. Then d/dx of 2.05 is also a 0. ಏನಾದ್ರೂ ಆಗಿರ್ಬೋದು. ಓಕೆ, ಏನಾದ್ರೂ ಆಗಿರ್ಬೋದು. ಒಟ್ನಲ್ಲಿ ಅದು ಕಾನ್ಸ್ಟೆಂಟ್ ಅಂತ ಬಂತು ಅಂತಂದ್ರೆ ಅದ್ರ ಡಿಫ್ರೆನ್ಸಿಯೇಷನ್ ಏನಾಗಿರುತ್ತೆ? 0 ಆಗಿರುತ್ತೆ. ಎರೇಸ್ ಮಾಡ್ಬೋದಾ? ಓಕೆ, ದೆನ್ ನೆಕ್ಸ್ಟ್ ಡಿಫ್ರೆನ್ಸಿಯೇಷನ್ ಆಫ್ ರೂಟ್ ಎಕ್ಸ್. d/dx ಆಫ್ ರೂಟ್ ಎಕ್ಸ್. ಎಸ್, ಗೊತ್ತಾ ಫಾರ್ಮುಲಾ ರೂಟ್ ಎಕ್ಸ್? ಡಿಫ್ರೆನ್ಸಿಯೇಷನ್ ಆಫ್ ಎ ರೂಟ್ ಎಕ್ಸ್ ಈಸ್ ವಾಟ್? 1 divided by 2 root x ಅಂತ. 1 divided by 2 root x. Example d/dx of ಇದಕ್ಕಿಂತ ಎಕ್ಸಾಂಪಲ್ ಏನ್ ಕೊಡಕ್ ಬರೋದಿಲ್ಲ. ಇಲ್ಲ, ಇದಕ್ಕೇನು ಎಕ್ಸಾಂಪಲ್ ಇಲ್ಲ, ಡೈರೆಕ್ಟ್ ಆಗಿ ಬಂದ್ಬಿಡುತ್ತೆ ಎಲ್ಲ ಕಡೆನೂ. ಬಟ್ ಇನ್ನೊಂದು ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ ನಾನು ಫಸ್ಟ್ ಚೈನ್ ರೂಲ್ ಹೇಳ್ಕೊಟ್ಟಿರ್ಬೇಕು ನಿಮಗೆ, ಅವಾಗ ನಿಮಗೆ ಇನ್ನೂ ಕರೆಕ್ಟ್ ಆಗಿ ಅರ್ಥ ಆಗಲ್ಲ. ಇಷ್ಟೇ ಬರ್ಕೊಂಡಿರಿ. ಓಕೆ, d/dx ಆಫ್ ರೂಟ್ ಎಕ್ಸ್ ಅಂತಂದ್ರೆ ಏನು? 1 divided by 2 root x. Then d/dx of 1 divided by root x is equal to d/dx of 1 divided by root x is equal to -1 divided by 2x into root x. -1 divided by 2x into root x. ಇಷ್ಟ ಅರ್ಥ ಆಯ್ತಾ? ಏನೇನ್ ಡಿಸ್ಕಷನ್ ಮಾಡಿದ್ವಿ? ಫಸ್ಟ್ ಡಿಫ್ರೆನ್ಸಿಯೇಷನ್ ಆಫ್ ಎ ಜನರಲ್ ರೂಲ್. ವಾಟ್ ಇಸ್ ದ ಡಿಫ್ರೆನ್ಸಿಯೇಷನ್? d/dx ಆಫ್ x power n. ಫಾರ್ಮುಲಾ ಏನು? n into x power n minus 1. The next formula in discussion ಮಾಡಿದ್ವಿ differentiation of 1 divided by x power n. So what is the formula? Minus n divided by x power n plus 1. Okay. The next differentiation of a constant. What is the differentiation of a constant? 0. Then what is the differentiation of root x? 1 divided by 2 root x. Then what is the differentiation of 1 divided by root x? -1 divided by 2x into root x. Okay. ಈ ಇಷ್ಟು ಫಾರ್ಮುಲಾಸ್ ಗಳು ಏನಿದಾವಲ್ಲ
ಡಿರೈವೇಟಿವ್ಸ್ ಆಫ್ ಆಲ್ಜಿಬ್ರಾಯಿಕ್ ಫಂಕ್ಷನ್ಸ್ ಅಂತ ಅಂದ್ಬಿಟ್ಟು ಇಷ್ಟೇನ್ ಬರ್ಕೊಂಡಿದ್ದೀರಲ್ಲ ಮೇಲ್ಗಡೆ ಹೆಡ್ಡಿಂಗ್ ಬರ್ಕೊಳ್ಳಿ ಅದಕ್ಕೆ ಡಿರೈವೇಟಿವ್ಸ್ ಹೆಡ್ಡಿಂಗ್ ಮೇಲ್ಗಡೆ ಬರ್ಕೊಳ್ಳಿ ಈಗೇನ್ ಫಾರ್ಮುಲಾಸ್ ಬರದ್ರಿ ಅಲ್ವಾ ಅದ್ರ ಟಾಪ್ ಅಲ್ಲಿ ಡಿರೈವೇಟಿವ್ಸ್ ಆಫ್ algebraic functions. Derivatives of what? Algebraic functions. Algebraic functions. Okay. The next put heading derivatives of heading barkodi derivatives of exponential functions. Derivatives of exponential functions. Derivatives of exponential functions. Okay. d by dx of e power x is equal to ಏನಾಗುತ್ತೆ ಡಿಫ್ರೆನ್ಸಿಯೇಷನ್ ಆಫ್ ಇ ಪವರ್ ಎಕ್ಸ್ ಕಲ್ತಿದ್ರೆ ಎಲ್ಲ ಮರ್ತೋಗ್ಬಿಟ್ಟಿದ್ದೀರಲ್ಲ ಹಾ ಅಯ್ಯೋ ಶಿಟ್